ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 15ನೇ ಕಂತಿನ ಬಗ್ಗೆ ಹೊಸ ಒಂದು ರೂಮರ್ ಹಬ್ತಾ ಇದೆ. 3 ತಿಂಗಳು ಇನ್ನೂ ಕೂಡ ಹಣ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ. ಖಂಡಿತವಾಗ್ಲೂ ನಿಜನಾ ಅಥವಾ ಬೇಗನೆ ಬಿಡುಗಡೆ ಆಗುತ್ತಾ, ಹಾಗಾದ್ರೆ ಇನ್ನೂ ಲೇಟ್ ಆಗುತ್ತಾ, ಡಿಸೆಂಬರ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಪಕ್ಕ ಈ ವಿಡಿಯೋದಲ್ಲಿ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ಗೃಹಲಕ್ಷ್ಮಿ 15ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ಪದೇ ಪದೇ ಮಾಧ್ಯಮದವರು ಕೇಳಿದಾಗ ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ರು, ನಾವೀಗ ನಿಮ್ಗೆ ಯಾವುದೇ ಆಗಲಿ ಗೌರ್ಮೆಂಟ್ ಇಂದ ಬರೋ ಹಣ ತಕ್ಷಣಕ್ಕೆ ಬಂದ್ಬಿಡುತ್ತಾ, ಗೌರ್ಮೆಂಟ್ ಸಂಬಳ ಅದು ಒಂದೊಂದು ಟೈಮ್ ಎಲ್ಲಾದ್ರೂ ಒಂದೊಂದು ಟೈಮ್ 1 ತಿಂಗಳು 2 ತಿಂಗಳು ಲೇಟ್ ಆಗುತ್ತೆ, ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಆಗಿದೆ ಅನ್ನೋದಕ್ಕೆ ಕಂಪ್ಯಾರಿಸನ್ ಮಾಡಿ ಹೇಳಿದ್ದಷ್ಟೇ ಅವರು. ಈಗ ಆಲ್ರೆಡಿ ಲೇಟ್ ಆಗಿದ್ದಕ್ಕೆ ಕಂಪೇರ್ ಮಾಡಿ ಗೃಹಲಕ್ಷ್ಮಿ ಹಣ ಕೊಡೋದನ್ನ ನಾವು 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ, ಯಾವ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಲ್ಲ, ನುಡಿದಂತೆ ನಡೆದೇ ನಡೀತೀವಿ ಅಂತ ಹೇಳಿ ಅವರು ಸ್ಪಷ್ಟನೆಯನ್ನ ನೀಡಿದ್ರು, ಓಕೆನಾ. ಬಟ್ ಅದನ್ನೇ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ 3 ತಿಂಗಳು ಲೇಟ್ ಆಗುತ್ತೆ, 3 ತಿಂಗಳಿಗೆ ಒಂದ್ಸರಿನೇ ಗೃಹಲಕ್ಷ್ಮಿ ಹಣ ಬರ್ತಕ್ಕಂಥದ್ದು, 15ನೇ ಕಂತು ಅಷ್ಟೇ ನಿಮಗೆ 3 ತಿಂಗಳು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆ ರೂಮರ್ಸ್ ಗಳನ್ನ ಹಬ್ಬಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ನಿಮಗೆ ಪಕ್ಕಾ ಡಿಸೆಂಬರ್ 15 ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಬಿಡುಗಡೆ ಆಗುತ್ತೆ. ಎನಿ ಟೈಮ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ನಿಮಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ಅಕ್ಟೋಬರ್ ತಿಂಗಳದ್ದು 15ನೇ ಕಂತು ಏನೋದೇ ಅಕ್ಟೋಬರ್ ತಿಂಗಳದ್ದು ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೋಡಿ. ಪುಷ್ಟು ಡಿಬಿಟಿ ಅಂತ ಈಗ ಆಲ್ರೆಡಿ ತೋರಿಸ್ತಾ ಇದೆ. ಈಗ ಸರ್ಕಾರ ಇನ್ನ ಬಿಡುಗಡೆ ಮಾಡೋದು ಒಂದು ಮಾತ್ರ ಬಾಕಿ ಇದೆ, ಓಕೆನಾ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಖಂಡಿತವಾಗೂ ನಿಮ್ಮೆಲ್ಲರ ಖಾತೆಗೂ ಕೂಡ ಡಿಸೆಂಬರ್ 15 ಅಥವಾ ಡಿಸೆಂಬರ್ 12, 13 ಈ ದಿನಾಂಕದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಅಂತೂ ಪಕ್ಕ ಅಂತ ಹೇಳ್ಬೋದು. ಅವರು ಈ ತಿಂಗಳದ್ದೆಲ್ಲ ಹೇಳಿರೋದು, ಈಗ ಆಲ್ರೆಡಿ ಲೇಟ್ ಆಗಿರೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹಾಸನದಲ್ಲಿ ಮಾತನಾಡುವಾಗ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವ ಯೋಜನೆಗಳನ್ನು ಕೂಡ 5 ಗ್ಯಾರಂಟಿಗಳನ್ನು ಕೂಡ ನಾವು ನಿಲ್ಲಿಸಲ್ಲ, ಖಂಡಿತವಾಗ್ಲೂ ಕೊಡ್ತೀವಿ. ಆಮೇಲೆ ನಿಮಗೆ ರೇಷನ್ ಕಾರ್ಡ್ ಪರಿಷ್ಕರಣೆ ಕೂಡ ನಿಂತಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಓಕೆನಾ. ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳನ್ನು ಕೊಟ್ಟಿರೋದ್ರಿಂದ ಡಿಸೆಂಬರ್ ಅಲ್ಲೂ ಕೂಡ ನಿಮಗೆ 2 ಕಂತು ಬರುವಂತ ಸಾಧ್ಯತೆ ಇದೆ, ಒಂದು ಅಕ್ಟೋಬರ್ದು ಇನ್ನೊಂದು ನವೆಂಬರ್ದು. ಡಿಸೆಂಬರ್ ಅಲ್ಲಿ ಅಕ್ಟೋಬರ್ ಮತ್ತೆ ನವೆಂಬರ್ ಕ್ಲಿಯರ್ ಆಯಿತು ಅಂದ್ರೆ ನಿಮಗೆ ಜನವರಿಯಿಂದ ಪಕ್ಕಾ ಬಿಡುಗಡೆ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನೇ 2ನೇ ಬಾರಿ ಕೊಟ್ಟಿದ್ದಾರೆ. ಹಾಗಾಗಿ ಏನಿದೆ ಸರ್ಕಾರದಿಂದ ಅಪ್ಡೇಟ್ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ವಿಷಯದ ಬಗ್ಗೆ ಕ್ಲಾರಿಟಿ ಕೂಡ ಪಕ್ಕ ಕೊಟ್ಟಿದ್ದೀನಿ. ನಮ್ಮೆಲ್ಲ ಮಾಹಿತಿ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.